ಏನಪ್ಪ ರಾಜಪ್ಪ, ಇನ್ನು ಯಾರು ಬರ್ಬೇಕಪ್ಪ? ಕೇಕ್ ಕಟ್ ಮಾಡಿಸ್ಬೋದಲ್ಲ. ಅಕ್ಕ, ಇವರು ಗೌರಮ್ಮನ ಬರಬೇಕು, ಫಾತಿಮಾ ಬರಬೇಕು, ಬರಲಿ ಇರಕ್ಕ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದ್ರಿ ಅವರೆಲ್ಲನೂ? ಹೇಳ್ಬಿಟ್ಟು ಬಂದ್ರಪ್ಪ, ಅದೇ ಕೆಲ್ಸಕ್ಕೆ ಹೋಗಿ ನಾನು ಅಖಿಲಮ್ಮನ. ಜಾನು ಜಾನು ಕೇಕ್ ಕಟ್ ಮಾಡು ಬಾ. ನೀನೇ ಕಟ್ ಮಾಡು ಬಾ. ನೈತಾ ಇದೆಯಾ ನೀನು? ನೈ ಕಳ್ಳಿ ನೈ ನೀನು. ಆಗಪ್ಪ ರಾಜಪ್ಪ, ಇನ್ನು ಗೌರಿ ಫಾತಿಮಾ ಬರಬೇಕು ಅಂದಲ್ಲ, ಬಂದ್ರಲ್ಲ. ಸವಿತಾ ಶೋಭಿತಾ ಬರ್ತಾಳೆ ಅಂದಲ್ಲಮ್ಮ, ನೋಡಮ್ಮ ಬರ್ತೀನಿ ಅಂತಂದ್ಲು, ಬರ ಇಲ್ಲ. ಓ, ಕೇಕ್ ಕಟ್ ಮಾಡ್ರಿ ನಮ್ಗೆ ತಿರ್ಗಾ ಊರಿಗೆ ಹೋಗಕ್ಕೆ ಟೈಮ್ ಆಗ್ತದೆ. ತಾತ ಊಟ ಓದೆ ಬೇರೆ ಬೇರೆ ಇಲ್ಲೇ ಇಡು. ಇಲ್ಲಪ್ಪ, ನಾವು ಹೋಗ್ಬೇಕು. ಕೆಲಸ ಇದೆ, ನೀನು ಬಿರಿನ್ ಕೇಕ್ ಕಟ್ ಮಾಡು, ಊರಿಗೆ ಹೋಗೋಣ. ಕರ್ಕೊಂಡು ಹೋಗ್ತೀನಿ ನಾನು. ಬಿಡಲ್ಲ, ನಾನು ಬಿಡಲ್ಲ. ಅಕ್ಕ, ಜ್ಯೋತಿ ಅಕ್ಕ ಬಾ, ಕೇಕ್ ಕಟ್ ಮಾಡು ಬಾ ಅಕ್ಕ. ನೀನ್ ಕಟ್ ಮಾಡು ಬಬ್ಲು, ನೀನ್ ಫಸ್ಟ್ ಕಟ್ ಮಾಡಿ. ಇವತ್ತು ನಿನ್ ಬರ್ತ್ಡೇ ಅಲ್ಲ, ಆಮೇಲೆ ನನ್ನ ಬರ್ತ್ಡೇ ದಿವಸ ನಾನು ಕಟ್ ಮಾಡ್ತೀನಿ. ಆತ ಅಕ್ಕ, ತಡೆ ಆತ ಅಕ್ಕ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಬ್ಲು, ಹ್ಯಾಪಿ ಬರ್ಡೇ ಟು ಯು. ಬಬ್ಲು, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಆಂಟಿ. ಬಬ್ಲು, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಆಂಟಿ. ಜಾನು ನೀನು ಎಲ್ಲ ವಿತ್ ಮಾಡು ಎಲ್ಲ. ಬಬ್ಲು, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂದ. ಥ್ಯಾಂಕ್ ಯು ಅಜ್ಜಿ. ಕಟ್ ಮಾಡಮ್ಮ ಬಬ್ಲು, ಕೇಕ್ ಕಟ್ ಮಾಡು. ಹಂಗೆ ನಿಧಾನ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಬ್ಲು, ಹ್ಯಾಪಿ ಬರ್ಡೇ ಟು ಯು. ಅಮ್ಮ, ಜಾನು ತಿಂತೀನಿ ಕೇಕ್. ತಿನ್ಸಮ್ಮ, ತಿನ್ಸು. ಅಯ್ಯ, ಈ ಆಳದ ಕೋಳಿನ ಎಲ್ಲೆಲ್ಲಿ ಹುಡ್ಕೋದು? ಹುಡುಕಿ ಹುಡುಕಿ ಸಾಕಾಯ್ತು. ಇಲ್ಲಿಗೇನೋ ಬಂದದೇನೋ ನೋಡ್ಬೇಕು ತಡಿ. ಅದು ಎತ್ತೋಯ್ತೋ ಏನೋ ಈ ಆಳದ ಕೋಳಿ. ಅಯ್ಯ, ಇವ್ರೇನೋ ಫಂಕ್ಷನ್ ಮಾಡ್ತಾವ್ರಿಲ್ಲೇ. ರಾಜಂದು ಅಕ್ಕ, ನಿಮ್ದು ಕೋಳಿ ಬರ್ತ್ಡೇ ಫಂಕ್ಷನ್ಗೆ ಬಂದಿದ್ಯಾ? ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ದೀರಾ ನೀವು? ಹೂನೇ ಫಾತಿಮಾ, ಬರ್ತ್ಡೇಗೆ ಬಂದೈತೆ, ಕೇಕು ತಿನ್ನಕ್ ಬಂದೈತೆ ಕೋಳಿ, ಅದಕ್ಕೆ ಹುಡ್ಕೊಂಡ್ ಬಂದಿರೋದು. ರಾಧಕ್ನು ಅಲ್ಲೇನಕ್ಕ? ರಾಧಕ ಲೇ ಗೌರಿ, ಲೇ ಪಾತಿಯೇ, ನಿಮ್ಮಿಬ್ಬರ್ಗೂ ನೋಡಿ ಏನೋ ಗಾಚಾರ ಐತೆ. ಏನೇನು ನಾನೇ ನೀವು ಕೂಡ ಇಷ್ಟು ಕೇಕ್ ಗಿರಾಮ್ ಕಟ್ಕೊಂಡ್ ಬಂದಿದ್ದೀರಾ? ನನ್ನ ಕೋಳಿ ಎತ್ತ ಹೋಗೈತೆ ಅಂತ ಹುಡ್ಕೊಂಡ್ ಬಂದಿದ್ದು. ಯಾವಳ ತಿಳಿದು ನೀವು ಇಲ್ಲಿ ಬರ್ತ್ಡೇ ಮಾಡ್ತಾ ಇರೋದು? ಹೋಗ್ಲಿ ಬಿಡಿ ರಾಜಂದು ಅಕ್ಕ, ಹೇಗೋ ಬಂದಿದ್ರಲ್ಲ, ಒಂದ್ ಸ್ವಲ್ಪ ಕೇಕ್ ಆದ್ರೂ ತಿನ್ಕೊಂಡು ಹೋಗಿ. ಯಾಕೆ ನಿಮ್ದಕ್ಕೂ ಕೋಪ ಮಾಡ್ಕೊಂತೀರಾ? ಅಂಕೆ ಎಲ್ಲಿ ಕೇಕ್ ಬೇಡ ಹೇಳು. ನಾವೇನ್ ಕಂಡೇ ಇಲ್ಲ ಕೇಕ್ನ. ಓಹೋ, ಏನು ಇವ್ರೊಬ್ಬರ ಬರ್ತ್ಡೇ ಮಾಡ್ತಾ ಇರೋದು? ಅಯ್ಯ, ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ, ಹೆಂಗೂ ಇಲ್ಲಿಗೆ ಬಂದಿದೆಯಲ್ಲ, ಒಂಚೂರು ಕೇಕನ್ನು ತಿನ್ಕೊಂಡು ಹೋಗು. ಅಲ್ಲ, ಈ ಆಳಾದ ಕೋಳಿ ನಮ್ದು ಇವತ್ತೇ ತಪ್ಸ್ಕೊಂಡು ಹೋಗ್ಬೇಕಾ? ನೋಡು, ಅದು ಎತ್ತೋಯ್ತೋ ಏನೋ. ಜಯಂತು ಅಕ್ಕ, ನಿಮ್ದಕ್ಕೂ ಮನೆಯಲ್ಲಿ ಕೋಳಿನೇ ಇಲ್ವಲ್ಲ, ತಪ್ಸ್ಕೊಂಡು ಬಂದಿದ್ಯಾ ನಿಮ್ದಕ್ಕೂ ಕೋಳಿ ಇಲ್ಲಿಗೆ? ಲೇ ಪಾತಿ, ನಿನ್ ಕೇಕ್ ಅಂತ ನನ್ ಕೋಳಿ ಮೇಯ್ಸ್ತಿನ ಮೇಯ್ಸಲ್ಲ. ಕೋಳಿ ಇರೋದಕ್ಕೆ ತಾನೇ ಇಲ್ಲಿ ಗಂಟೆ ಹುಡ್ಕೊಂಡ್ ಬಂದಿರೋದು ನಾನು. ಹೋಗ್ಲಿ ಬಿಡಿ ಜಯಂತು ಅಕ್ಕ, ನಿಮ್ದಕ್ಕೂ ಬಂದಿದ್ಕೆ ಸ್ವಲ್ಪನಾದ್ರೂ ಕೇಕ್ ತಿನ್ಕೊಂಡು ಹೋಗಿ. ಏನ್ ಹಂಗೇಳ್ತೀಯಾ? ನಾವೇನ್ ಕೇಕ್ ಗಿರಾಮ್ ಕಟ್ಕೊಂಡಿದ್ದೀರಾ? ಬಬ್ಲು, ನೀವ್ ಈ ಕಡೆ ಬಮ್ಮ, ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ನಾನು ಕಟ್ ಮಾಡಿದ್ದಾಯ್ತಲ್ಲ, ಬಾ ಈ ಕಡೆ. ನೀವ್ ಅಲ್ಲಿ ಕೂತ್ಕೊಂಡು ನಡೀರಿ, ನಾನು ಅಲ್ಲಿಗೆ ಎತ್ಕೊಂಬತ್ತೀನಿ ಕೇಕು. ಜಯಂದು ಅಕ್ಕ, ರಾಜಂದು ಅಕ್ಕ, ಬನ್ನಿ ಕೇಕ್ ತಿನ್ ಬನ್ನಿ. ಪಾಪ ನಿಮ್ದಕ್ಕೂ ಕೋಳಿ ಸಿಗಲ್ಲ, ಅದಕ್ಕೆ ಕೇಕ್ ತಿನ್ಕೊಂಡು ಹೋಗಿ. ಸಿಕ್ಕಲ್ಲ ಅಂತಂದ್ರೆ ಏನೇ ಸಾರ್ಗಿರ್ ಮಾಡ್ಕೊಂಡು ತಿಂದ್ಬಿಟ್ಟ ಹೆಂಗೆ ಪಾತಿ? ಅಯ್ಯೋ ರಾಜಂದು ಅಕ್ಕ, ನಿಮ್ದಕ್ಕೂ ಏನಕ್ಕೆ ಬಂದಿದ್ದೀರಿ ಅಂತ ನಮ್ದಕ್ಕೂ ಚೆನ್ನಾಗಿ ಗೊತ್ತು. ಬನ್ನಿ ಬನ್ನಿ, ಉಪ್ಪಿಟ್ಟಿನ ಕೇಸರಿ ಬಾತ್ ಆಗಿದೆ, ತಿನ್ಕೊಂಡು ಆ ಕೇಕ್ ತಗೊಂಡು ಮನೆಗೆ ಹೋಗಿರಂತೆ. ಬನ್ನಿ ಬನ್ನಿ. ಮುಚ್ಚ ಬಾಯ್ ಸಾಕು, ನಾವೇನೆ ಈ ಕೇಕ್ ಗಿರಾಮ್ ಕಟ್ಕೊಂಡು ಇಲ್ಲಿ ಬಂದಿದ್ದೀರೇನೆ? ಹಂಗೆ ಹೇಳ್ರಾದಮ್ಮ, ಹಂಗೆ ಹೇಳು ಇಳ್ಕ. ಏನು ಅಮ್ಮನ ಕೇಕ್ ಗಿರಾಮ್ ಕಟ್ಕೊಂಡು ನಾವು ಬಂದ್ಬಿಟ್ಟಿದ್ದೀರಿ. ಸಂಗೀತ ಕೊಡು, ಅವ್ರಿಗೆಲ್ಲ ಕೇಕ್ ಕೊಡು. ಸರಮ್ಮ ಆಯ್ತು. ರಾಜಂದು ಅಕ್ಕ, ಜಯಂದು ಅಕ್ಕ, ನೋಡಿ ಕೇಕ್ ಎಲ್ಲ ಕೊಟ್ಟಿದ್ದಾರೆ, ತಗೊಂಡು ಮನೆಗೆ ಹೋಗಿ. ನಿಮ್ಮ ಕೋಳಿ ಮನೆಗೆ ಬಂದಿರ್ಬೋದು. ನೀನು ವಿಚಾರಿಸ್ಕೊಂತೀನಿ. ಫಸ್ಟು ನಿಮ್ದಕ್ಕೂ ತಟ್ಟೆ ಒಳಗಿರೋ ಕೇಸರಿ ಬಾತು ಉಪ್ಪಿಟ್ಟು ಕೇಕ್ ಖಾಲಿ ಮಾಡಿ, ಆಮೇಲೆ ನಮ್ದಕ್ಕೂ ವಿಚಾರಿಸ್ಕೊಂಡಿರಂತೆ. ನೋಡ್ತಾ ಗೌರಿದು ಅಕ್ಕ, ಕೋಳಿ ಬಂದಿದೆಯಂತೆ, ಕೋಳಿ. ರಾಜಂದು ಅಕ್ಕಂದು ಜಯಂದು ಅಕ್ಕಂದು ಕೋಳಿ ಬಂದಿದೆಯಂತೆ. ರಾಜಂದು ಅಕ್ಕ, ನಿಮ್ದಕ್ಕೂ ಕೋಳಿ ಸಿಗ್ಲಿಲ್ಲ ಅಂತಂದ್ರೆ ನಮ್ದಕ್ಕೂ ಹೇಳಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಫಾತಿಮಾ, ಹೋಗ್ಲಿ ಬಾ. ಏನಮ್ಮ ಆಡ್ಕೊಳಕ್ ಸಿಕ್ಬಿಟ್ರೆ ಚೆನ್ನಾಗಿ ಆಡ್ಕೊಂತೀರ ನೀವು, ಎಲ್ಲ ನೋಡ್ಕೊಂಡ್ಲಿ ಬಾ. ಹಂಗೆ ಸುಮ್ಮನೆ ಇರಕ್ಕ ದೇವಕ, ಅವ್ರಿಬ್ರು ಎಂತವ್ರಂತ ನಿಮ್ಗೆ ತಿಳಿಯೋದಲ್ಲ. ಎಂತ ಕಿತಾಪತಿ ಮಾಡ್ತಾರ ಅವ್ರ? ಅಲ್ಲ, ಕೋಳಿ ಇಲ್ಲಿಗೆ ಬರ್ತದೇನಕ್ಕ? ಸುತ್ತು ಇಷ್ಟೊಂದು ಸ್ಟೇಜ್ ಹಾಕದೆ ಕೋಳಿ ಇಲ್ಲಿಗೆ ಬರ್ತದ? ಹೆಂಗೆ ಹುಡ್ಕೊಂಡವ್ರು ನೋಡು, ಸುಮ್ನೆ ಏನ್ ಮಾಡ್ತಾವ್ರೋ ಏನ್ ಕೊಡ್ತಾರೋ ಅಂತ ಅವ್ರು ಬಂದು ನೋಡೋದು. ನಂಗೂ ತಿಳಿಯೋದು ಅವ್ರು ಏನಕ್ಕೆ ಬಂದವ್ರೆ ಅಂತ. ಏನ್ ಮಾಡಕತ್ತದ ಗೌರಿ, ಎಲ್ಲ ನೋಡ್ಕೊಂಡ್ಲಿ ಬಿಡತ್ತ. ಅತ್ತೆ ಫಾತಿಮಕ್ಕ, ನಡೀರಿ ನೀವು ಅಲ್ಲಿಗೆ ನಡೀರಿ, ಎಲ್ಲರಿಗೂ ಅಲ್ಲೇ ತಗೊಂಬತ್ತೀನಿ ನಾನು. ಗೌರಿ ಅಕ್ಕ ನಡಿಯಕ್ಕ, ಅಮ್ಮ ನಡಿಯಮ್ಮ, ಅಲ್ಲೇ ಕುತ್ಕೊಂಡು ತಿನ್ನಿರಂತೆ ಎಲ್ಲಾರು ಚೇರ್ ಮೇಲೆ. ಅಕ್ಕ ರೇಣುಕಕ್ಕ, ಎಲ್ಲರಿಗೂ ಎತ್ಕೊಂಬತ್ತೀನಿ ನಡಿಯಕ್ಕ. ಜಾನು ಜಾನು
ನೆಗೆದ್ ನೋಡಮ್ಮ ನೆಗೆದಿದೆ ಬಂಗಾರ ಬೊಮ್ಮೆ ನೆಗಿತೈತಿದು. ಸವಿತಾ ಯಾಕೆ ವಿಜಯ್ ಅಜ್ಜಯ್ ಬಂದಿಲ್ಲ? ಇಲ್ಲ ಅದಕ್ಕೆ ಹೇಳಿಲ್ಲ ಅವ್ರಗ, ಹೇಳಿಲ್ಲ. ಅಖಿಲಮ್ಮನು ಹೇಳ್ಬೇಕು ಅಂದ್ರು, ಮಾವನ್ ಬೇಡ ಅಂದ್ರು. ಇನ್ನ ಕೋಪ ಹೋಗಿಲ್ಲ, ವಿಜಯ್ಗೂ ಅಷ್ಟೇ ಅಜಯ್ಗೂ ಅಷ್ಟೇ ನಮ್ಮ ಅಪ್ಪನಿಗೂ ಅಷ್ಟೇ. ಸವಿತಾ ನನ್ನ ಮೇಲೆ ಕೋಪ ಹೋಗಿಲ್ಲ ಅವ್ರಗ. ಶೋಭಿತಾ ಬರ್ತಾಳೆ ಅಂತಂದೆ, ಎಲ್ಲ ಸವಿತಾ ಬರ ಇಲ್ಲ. ಅದಕ್ಕೆ ನಾನು ಫೋನ್ ಮಾಡಿದ್ನೆ ಬರ್ತೀನಿ ಅಂತಂದ, ಅದ್ಯಾಕೋ ಬರಿಲ್ಲ ಅದಕ್ಕೆ. ತಿರ್ಗಾ ನಾನು ಫೋನ್ ಮಾಡಕ್ ಹೋಗಿಲ್ಲ. ಹೋಲಿ ಬಿಡು, ಇನ್ನೇನು ಮಾಡಕತ್ತೈತೆ, ಎಲ್ಲರಿಗೂ ನನ್ನ ಮೇಲೆ ಕೋಪ. ಹಂಗೇನಿಲ್ಲ ಅದಕ್ಕೆ, ಯಾರಿಗೂ ಕೋಪ ಇಲ್ಲ. ಅದಕ್ಕೆ ಬಬ್ಲುನ ಬೆಂಗಳೂರು ಕಳಿಸ್ರತ್ಗೆ. ಇಲ್ಲ ಸವಿತಾ ನಾನು ಕಳ್ಸಲ್ಲ, ಅವ್ನು ನನ್ನ ಹತ್ರ ಇರಲಿ ಸವಿತಾ, ನಾನು ಚೆನ್ನಾಗಿ ನೋಡ್ಕೊತೀನಿ. ಹಿಂದೆ ಏನಾಗಿತ್ತು ಅದನ್ನೆಲ್ಲ ಮರ್ತ್ಬಿಟ್ಟು ಇವಾಗ ಖುಷಿಯಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸವಿತಾ. ನಾನು ಕಳ್ಸಲ್ಲ ಎಲ್ಲೂ ಬಬ್ಲುನ. 2 ದಿವಸ ಇದ್ಬಿಟ್ಟು ಬರ್ತಾನೆ ಕಳ್ಸೋದಕ್ಕೆ. ಇಲ್ಲ ಸವಿತಾ ನಾನು ಕಳ್ಸಲ್ಲ. ಜೊತೆ ಊಟ ಮಾಡೋಕಮ್ಮ, ನಡಿ ಊಟಕ್ಕೆ ಇಟ್ಕೊಳ್ತೀನಿ. ಇರ್ಲಿ ಸಂಗೀತಮ್ಮ, ನಾನು ಬಬ್ಲು ಆಮೇಲೆ ತಿಂತೀರಿ. ಸರಿ ಆಯ್ತಮ್ಮ, ನಾನು ಅವ್ರಿಗೆಲ್ಲ ಊಟಕ್ಕೆ ಇಕ್ತೀನಿ. ಹಾಂ ಸರಿನಮ್ಮ ಆಯ್ತು. ಜಾನು ಜಾನು ಕೇಕ್ ತಿನ್ನಲ್ಲ ನೀನು? ಏನ್ ಕೇಳಿದ್ರು ನೈತಾ ಇರ್ತೀಯ ನೀನು, ಹೋಗಮ್ಮ. ಯಾವಾಗಲೂ ನೈತಾ ಇರ್ತೀಯ, ನಾನು ಮಾತಾಡೋದೇ ಇಲ್ಲ ನೀನು. ಇನ್ನೂ ಚಿಕ್ಕ ಪಾಪ ಅಲ್ಲ ಬಬ್ಲು, ಅದಕ್ಕೆ ನಗಿತಾ ಇರ್ತಾಳೆ ಯಾವಾಗ್ಲೂ. ಯಾಕೆ ಶೋಭಿತಾ ಇಷ್ಟು ಲೇಟು? ಅಕ್ಕ ನಾನು ಧನು ಬರ್ತ್ಡೇಗೆ ಬರಬೇಕು ಅಂತ ಇನ್ನೇನು ಬೀಗ ಹಾಕೋದೆ ಮನೆಗೆ. ಅಷ್ಟೊತ್ತಿಗೆ ಧನುವ್ರ ಅತ್ತೆ ಅಂತೆ ಆಯಮ್ಮನ್ ಬಂದ್ಲು, ಕಾಫಿ ಕೊಡು ಚಪಾತಿ ಮಾಡಿಕೊಡು ಅಂತ. ಇಷ್ಟೊತ್ತು ಆಗೋಯ್ತಕ್ಕ, ಬೇಜಾರಾಗೋಯ್ತು ಹೋಗಕ್ಕ ನಂಗೆ. ಹೌದಾ, ಅದಕ್ಕೇನು ಇಷ್ಟು ಲೇಟ್ ಆಗಿತ್ತು? ನಾವು ಎಲ್ಲರೂ ಕೇಳಿದ್ರಿ ಎಲ್ಲ ಶೋಭಿತಾ ಅಂತ. ಏನೋ ಹಿಂಗೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ನಮ್ಮ ಮನೆಗೆ ಅನ್ಕೊಂಡು ನಾನು ಕಲ್ತಿರೋಗೋದ್ನೆ. ಅಲ್ಲ ಅಮ್ಮನವಳೆ ಮಾತಾಡಿಸ್ತಾ? ಇನ್ನು ಇಲ್ಲ ಕದ್ದನು ಮಾತಾಡ್ಸೋ, ನಾನು ಬಬ್ಲು ಮಾತಾಡ್ಸೋಣ ಅಂತ ಒಳಗೆ ಬಂದೆ. ಬಬ್ಲು ಚೆನ್ನಾಗಿದ್ಯಮ್ಮ? ಆಂಟಿ ಚೆನ್ನಾಗಿದ್ದೀನಿ. ನೀವು ಇವಾಗ ಬಂದಿರೋದಾ? ಹ್ಞೂನಮ್ಮ ಇವಾಗೆ ಬಂದಿತ್ತು, ಲೇಟ್ ಆಗೋಯ್ತು ಕಂದ, ಬೇಜಾರು ಮಾಡ್ಕೊಂಬೇಡಮ್ಮ. ಇಲ್ಲ ಆಂಟಿ ಬಂದಿರಲ್ಲ ನೀವು, ನಂಗೆ ಜೊತೆ ಆಯ್ತು. ಆಂಟಿ ಜಾನನವರು ಒತ್ತ ಹಾಕೊಂತಾರೆ, ಲಂಡ ದಾದಿತು ಎಲ್ಲನೂ. ನಾನು ಹೊಸ ಬಟ್ಟೆ ಹಾಕೊಂಡವಳಾ? ಹ್ಞೂ ಆಂಟಿ ಒತ್ತ ಹಾಕೋನವಳೆ. ಆಂಟಿ ಕೇಕ್ ತಿನ್ನಿರಾ ನೀವು? ಇನ್ನ ಇಲ್ಲಮ್ಮ, ಆಮೇಲೆ ತಿನ್ನೋಣ ಬಿಡು. ಶೋಭಿತಾ ಕವಿತಾ ಪ್ರೆಗ್ನೆಂಟ್ ಅಂತೆ. ಯಾರು ಸವಿತಾ ಕೇಳಿದ್ದು? ಅಖಿಲಮ್ಮನ ಹೇಳಿದ್ದು. ಇದು ಮನೆ ಇವಾಗ ಕಟ್ಸೈತಲ್ಲ, 3 ಮನೆ ಕಟ್ಸ್ಬೇಕು ಅಂತ ಹೇಳ್ತಾ ಇದ್ದ ಮಾವನು. ಇವಾಗ ನಾವಿದು ಮುಂಚೆ ಎಲ್ಲ ಇದ್ರಲ್ಲ ಆ ಮನೆ ಒಬ್ರ ಕೈ, ಇವಾಗ ಇನ್ನೊಂದು ಮನೆ ಅಲ್ಲೇ ಪಕ್ಕದಾಗ ಕಟ್ಸವ್ರೆ. ಆ ಮನೆ ಗೃಹ ಪ್ರವೇಶ, ಆಮೇಲೆ ಜಾನುದು ನಾಮಕರಣ ಎಲ್ಲ ಅಲ್ಲೇ ಅಂತೆ. ಓ ಮನೆ ಗೃಹ ಪ್ರವೇಶ ನಾಮಕರಣ ಡಬಲ್ ಖರ್ಚಾಕೆ, ಗೃಹ ಪ್ರವೇಶ ನಾಮಕರಣ ಒಂದೇ ಕಿತ ಮಾಡ್ಬಿಡೋದು ಅಂತನಾ? ಹ್ಞೂ ಶೋಭಿತಾ ಮಾಡ್ಬಿಡೋಣ ಅಂತ. ತಿರ್ಗೆಲ್ಲ ಯಾಕ ಸುಮ್ಮನೆ, ಅವರೆಲ್ಲ ಅನ್ಕೊಂಡವ್ರೆ ಹಂಗೆ ಆಗ್ಲಿ ಅಂತ. ಸವಿತಾ ಅತ್ತೆ ಬನ್ನಿ ಹೋಗೋಣ, ನಾವು ಕೇಕ್ ತಿನ್ನೋಣ. ಹ್ಞೂ ಸರಿ ನಡಿಯಪ್ಪ ಹೋಗೋಣ. ಅಕ್ಕ ಸವಿತಕ್ಕ ಬಾಕ. ಹೇ ಜಾನು ಇನ್ನ ಮರ್ತೋಗಿಲ್ಲ ನೀನು ನಾನು ಹೇಳ್ಕೊಟ್ಟಿರೋದು? ಹಾಂ ಕಳ್ಳಿ ಮರ್ತೋಗಿಲ್ಲ ನೀನು? ನನ್ನನ್ನು ಮಾತಾಡ್ಸಿಲ್ಲ ಅಂತ ಅಂದ್ಬಿಟ್ಟು ಬಸ್ ಬಿಡ್ತಾ ಇರೋದಾ? ಹೇಯ್ ಕಳ್ಳಿ ಬಾ ಎತ್ಕೊಂತೀನಿ ಬಾ. ಇವಾಗ ಅವಳ ಬಸ್ಸಾಗೆ ನನ್ನ ಕರ್ಕೊಂಡು ಹೋಗೋದು ಇವಾಗ ಅಲ್ವಾ ಜಾನು? ಹಾಂ ಎಲ್ಲಿಗೆ ಬರಬೇಕು ಜಾನು? ಜಾನು ಚಿನ್ನಿ ಬಬ್ಲಣ್ಣ ಕೇಕ್ ತಿನ್ಸಿದ್ನ ನಿಂಗೆ?